ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಪಡೆ ವತಿಯಿಂದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾ. ನರಸಿಂಹ ಪ್ರಸಾದ್ ಅವರ ನೇತೃತ್ವದಲ್ಲಿ ಜುಲೈ 18ನೇ ತಾರೀಖಿನಂದು ಬಿಡದಿ ಟೌನ್ಶಿಪ್ ವಿರುದ್ಧ ಬಿಡದಿಯ ಬೈಲಮಂಗಲದಲ್ಲಿ ಪ್ರತಿಭಟನಾ ನಿರತ ರೈತರಿಗೆ ಬೆಂಬಲ ಸೂಚಿಸಿ ಹೋರಾಟದಲ್ಲಿ ಪಾಲ್ಗೊಳ್ಳಲಾಯಿತು. ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಪಡೆಯ ರಾಜ್ಯ ಕಾರ್ಯಾಧ್ಯಕ್ಷರಾದ ಡಾ. ಸುಬ್ರಹ್ಮಣ್ಯ, ರಾಜ್ಯ ಉಪಾಧ್ಯಕ್ಷರಾದ ಬಸವರಾಜು, ಬೆಂಗಳೂರು ನಗರ ಅಧ್ಯಕ್ಷರಾದ ಶೇಖಿಗೌಡ್ರು, ಕಾರ್ಯದರ್ಶಿಗಳಾದ ರವಿಕುಮಾರ್ ಹಾಗೂ ಇತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಬೇರೆ ಬೇರೆ ರೀತಿ ಹೋರಾಟಗಳಿಗೆ ನೀವು ಮಾಡಿಕೊಂಡು ಬುತ್ತಿಯಿಂದ ಬೆಂಗಳೂರು ಅಂತ ಅನಿವಾರ್ಯತೆ ಇದ್ರೆ ಇಲ್ಲಿಂದ ಬೆಂಗಳೂರು ವಿಧಾನಸೌಧ ಮುತ್ತಿಗೆ 2 ತಿಂಗಳು ಟೈಮ್ ಬುತ್ತಿಯಿಂದ ಬೆಂಗಳೂರೇ ಹೋರಾಟ ಮಾಡಬೇಕು. ಆಗಲ್ಲ. ಹೋದವ್ರು ಚೆಕ್ ಕೊಡ್ತೀವಿ ಅವ್ರೆ ಇನ್ನು ನಿಲ್ಸಿದ್ರೆ ಬಂದ್ ಮಾಡಿ ವಿಧಾನಸೌಧ ಮುತ್ತಿಗೆ ಹಾಕುವಂತ ಹೋರಾಟ ಯಾರೋ ಸೆಟ್ಲ್ಮೆಂಟ್ ಮಾಡ್ಕೊಂತೀವಿ, ಯಾರೋ ಏನೋ ಮಾತಾಡ್ತಾರೆ, ಅದಕ್ಕೆ ಕಿವಿ ಕೊಡಬಾರ್ದು. ಕೈ ಜೋಡಿಸ್ತೀವಿ ಬಿಡಿ, ನಾವು ಫೋನ್ ಮಾಡಿ ಕೈ ಜೋಡಿಸ್ತೀವಿ. ಯಾವುದೇ ಕಾರಣಕ್ಕೂ ನಾವು ಬರ್ತೀವಿ, ಬಿಡಲ್ಲ. ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ ಧಿಕ್ಕಾರ ಧಿಕ್ಕಾರ. ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ. ನಮ್ಮ ಭೂಮಿ ನಮ್ಮ ಹಕ್ಕು, ಭೂಮಿ ನಮ್ಮ ಹಕ್ಕು. ನಾನು ಅವಾಗಲೇ ಹೇಳಿದಾಗೆ ಇವತ್ತಿನ ದಿನ ನಾವೇನು ಬರೀ ಬೆರಳೆಣಿಕೆಯಷ್ಟು ಜನ ನಾವಿಲ್ಲಿ ಬಂದಿರ್ಬೋದು. ಸರ್ಕಾರ ಏನು 2 ತಿಂಗಳು ಗಡುವು ತೊಗೊಂಡಿದೆ. ಆ 2 ತಿಂಗಳು ಅವರು ಬೇರೆ ರಾಜಕೀಯ ಮಾಡೋದಕ್ಕೆ, ಬೇರೆ ರೀತಿ ಪಿತೂರಿ ಮಾಡೋದಕ್ಕೆ, ಬೇರೆ ರೀತಿ ವ್ಯವಸ್ಥೆ ಮಾಡೋದಕ್ಕೆ ಬಳಸ್ಕೊಳ್ದೇನೆ ಈ ಜಾಗ ಬಿಟ್ಟು ಪರ್ಯಾಯ ವ್ಯವಸ್ಥೆ ಏನು ಮಾಡಬೇಕು ಅನ್ನೋದ್ರ ಕಡೆ 2 ತಿಂಗಳಲ್ಲಿ ಗಮನ ಹರಿಸಿ ಈ ಜಾಗನ ಅವರ ಬಿಡದಿ ಟೌನ್ಶಿಪ್ನಿಂದ ಕೈ ಬಿಡಬೇಕು. ಅದಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಈ 2 ತಿಂಗಳಲ್ಲಿ ದೇವರು ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ. ರೈತರ ಭೂಮಿ, ಕೃಷಿ ಭೂಮಿ ಅಲ್ಲದೇನೆ ಹಲವಾರು ಕಡೆ ಬಂಜರು ಭೂಮಿ ಬಿದ್ದಿದೆ. ಬೆಳೆಗೆ ಯೋಗ್ಯವಾಗಿಲ್ಲದೆ ಇರೋಂಥ ಭೂಮಿ ಇದೆ. ಇವ್ರಿಗೆ ನೀರಾವರಿ ಜಾಗನೇ ಯಾಕೆ ಬೇಕು ಅನ್ನೋದು ನಮ್ಮ ಪ್ರಶ್ನೆ. ಮತ್ತು ಈಗ ಏನಾಗಿದೆ, ಸರ್ಕಾರಗಳು ಅವರ ಒಂದು ವೈಯಕ್ತಿಕವಾಗಿ ತಗೋತಾ ಇದೆ. ಈಗ ವೈಯಕ್ತಿಕವಾಗಿ ಅವರ ವರ್ಚಸ್ಸು ಉಳಿಸ್ಕೊಳ್ಳೋದಕ್ಕೆ ವೈಯಕ್ತಿಕವಾಗಿ ತಗೊಂಡಾಗ ಇಲ್ಲಿ ಸಾವಿರಾರು ಜನ ರೈತರು ಬೀದಿಗೆ ಬರ್ತಾರೆ. ಇವತ್ತು ಅವ್ರು ಕೊಡೋದು ಏನು, ನಿಮ್ಮ ಜಮೀನಿಗೆ ಬೆಲೆ ಏನು, 2 ಕೋಟಿ 3 ಕೋಟಿ 5 ಕೋಟಿನೇ ಕೊಡಲಿ, ಎಷ್ಟು ವರ್ಷ ಇರುತ್ತೆ. ಅದೇ ಜಮೀನಿದ್ರೆ ತಲೆಮಾರುಗಳು, ಈಗ ನಿಮ್ಮ ಮುಂದಿನ ತಲೆಮಾರು ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ವ್ಯವಸಾಯ ಮಾಡ್ಕೊಂಡು ಭೂಮಿ ಉಳಿಸ್ಕೊತಾರೆ. 2 ಕೋಟಿ 3 ಕೋಟಿ ಬಂದರೆ ಖರ್ಚು ಮಾಡ್ಕೊತಾರೆ, ಮತ್ತು ಅವರು ಬೀದಿಗೆ ಬರ್ತಾರೆ. ಈ ಒಂದು ಕೆಲಸಕ್ಕೆ ಕೈ ಹಾಕಬಾರ್ದು. ಇದನ್ನು ಹಠವಾಗಿ ತಗೊಂಡು ಮುಂದುವರಿಸಿದ್ರೆ ಲಕ್ಷಾಂತರ ರೈತರ ಶಾಪಕ್ಕೆ ಅವ್ರು ಗುರಿಯಾಗಬೇಕಾಗತ್ತೆ. ಬಡವರು ಹೊಟ್ಟೆ ಮೇಲೆ, ರೈತರ ಹೊಟ್ಟೆ ಮೇಲೆ ಹೊಡೆದು ಯಾರೂ ಉದ್ಧಾರ ಆಗಿಲ್ಲ, ಯಾರೂ ಮುಂದೆ ಬಂದಿಲ್ಲ. ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಪಡೆ ವತಿಯಿಂದ ಈ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಾಯ ಮಾಡ್ತೇವೆ. ಈ ಬಿಡದಿನಲ್ಲಿ ಈಗ ನೀವು ನಿಗದಿ ಮಾಡಿರುವಂಥ ಸ್ಥಳ ಬಿಟ್ಟು ಬೇರೆ ಕಡೆ ನೀವು ಹೋಗಬೇಕು. ಇಲ್ಲಿ ಜನನ ಒಕ್ಕಲೆಬ್ಸುವಂಥ ಕೆಲಸ ಮಾಡಬಾರ್ದು. ಇದು ಹೀಗೆ ಮುಂದುವರೆದ್ರೆ ಇವತ್ತಿನ ದಿನ ಇಷ್ಟು ಜನ ಇದ್ದೀವಿ, ನಾಳೆ ದಿನ 100 ಜನ ಬರಬೇಕಾಗತ್ತೆ. ರಕ್ತ ಬೇಕಾದ್ರೆ ಸುರಿಸ್ತೀವಿ, ಕೃಷಿ ಭೂಮಿನ ನಾವು ಕೈ ಬಿಡಲ್ಲ ಅಂತೇಳಿ ಈ ಮೂಲಕ ಇದೇ ರೀತಿ ಸರ್ಕಾರ ಈ ಕೆಲಸನ ಇಲ್ಲಿಗೆ ಕೈ ಬಿಡಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ನಾಯಕರುಗಳಾಗಲಿ ನೀವಾಗಲಿ ನೀವು ಏನೇ ನಿರ್ಧಾರ ತಗೋತೀರಾ, ಯಾವುದೇ ರೀತಿ ಹೋರಾಟಕ್ಕೆ ನೀವು ನಿರ್ಧಾರ ತಗೋತೀರಾ, ನಮ್ಮ ಬೆಂಬಲ ಸದಾ ಇರುತ್ತೆ. ನಿಮ್ಮೆಲ್ಲರ ನೇತೃತ್ವದಲ್ಲಿ ಬಿಡದಿಯಿಂದ ಬೆಂಗಳೂರಿಗೆ ಬೇಕಾದ್ರೆ ಪಾದಯಾತ್ರೆ ಹಮ್ಮಿಕೊಳ್ಳುವಂಥ ಕೆಲಸವನ್ನು ಮಾಡೋಣ ಅಂತೇಳಿ ಈ ಮೂಲಕ ಹೇಳಕ್ಕೆ ಇದೇ ಪಾದಯಾತ್ರೆ ಮೂಲಕನೇ ಇವತ್ತಿನ ದಿನ ಅಧಿಕಾರಕ್ಕೆ ಬಂದಿರುವಂಥ ಸರ್ಕಾರ. ನಾನು ಆವಾಗಲೇ ಹೇಳಿದಾಗೆ ಹಾಸ್ಕೊಂಡು ಹೊತ್ಕೊಳ್ಳೋಷ್ಟು ಸಮಸ್ಯೆಗಳು ಬೆಂಗಳೂರು ನಗರದಲ್ಲಿದೆ. ರಸ್ತೆ ಗುಂಡಿಗಳನ್ನ ಮುಚ್ಚೋದಕ್ಕೆ ಅವ್ರ ಹತ್ರ ಹಣ ಇಲ್ಲ, ಬೀದಿ ದೀಪಗಳು ಸರಿಪಡಿಸೋದಕ್ಕೆ ಹಣ ಇಲ್ಲ, ರಸ್ತೆ ಪೂರ್ತಿ ಕಸಗಳು ಬಿದ್ದಿದೆ. ಕಸ ವಿಲೇವಾರಿ ಮಾಡೋದಕ್ಕೆ ಯಾರಿಗೂ ಕ್ಷಮತೆ ಆಗಲಿ, ಅವ್ರಿಗೆ ಅದ್ರ ಬಗ್ಗೆ ಆಸಕ್ತಿ ಆಗಲಿ ಇಲ್ಲ. ಅಲ್ಲಿರೋ ಸಮಸ್ಯೆಗಳನ್ನ ಬಿಟ್ಟು ಇಲ್ಲಿವರೆಗೂ ಬಂದು ಇಲ್ಲಿ ರೈತರ ಭೂಮಿಗಳನ್ನ ಕಬ್ಜಾ ಮಾಡಿಕೊಂಡು ಇವತ್ತಿನ ದಿನ ಏನು ಅನ್ಯಾಯ ಮಾಡಕ್ಕೆ ಕೊಟ್ಟಿದ್ದಾರೆ.
ಇದ್ರ ವಿರುದ್ಧ ನಾವು ಸದಾ ಇರ್ತೇವೆ. ಕನ್ನಡ ಪರ ಸಂಘಟನೆಗಳು ಯಾವತ್ತಿದ್ರೂ ರೈತರ ಪರ ನಾವು ಇದ್ದೇ ಇರ್ತೀವಿ ಅಂತೇಳಿ ಈ ಮೂಲಕ ಹೇಳೋಕ್ಕೆ ಮತ್ತೊಮ್ಮೆ ಇಷ್ಟಪಡ್ತೇನೆ.